ಮಾಡರ್ನ್ ಆರ್ಟ್. ನಾವು ಇಂದು ಚಿತ್ರಚರಿತ್ರೆಯಲ್ಲಿ ಮಾತಾಡ್ತಾ ಇರುವ ವಿಷಯ ಮಾಡರ್ನ್ ಆರ್ಟ್. ಯಾವತ್ತಾದರೂ ನಿಂಗೆ ಒಂದು ಆರ್ಟ್ ಗ್ಯಾಲರಿಗೆ ಹೋಗಿ ಅಲ್ಲಿ ಈ ಟೈಪಿನ ಒಂದು ಎಂತದೊಂದು ವಿಚಿತ್ರವಾದ ಚಿತ್ರ, ವಿಚಿತ್ರಕ್ಕೆ ಎಂತ ಅರ್ಥ ಇಲ್ಲದಂತಹ ವಿಚಿತ್ರವಾದ ಚಿತ್ರಾಂಗಕ್ಕೆ ಕೋಟ್ಯಾಂತರ ರೂಪಾಯಿ ಪೈಸೆ ಇದ್ದು ಹೇಳಿ ಅದಪ್ಪಾಗ ಇದಕ್ಕೆಂತ ಕಷ್ಟು ಪೈಸೆ ಕೊಡಕ್ಕೂ, ಇದು ಮಕ್ಕಳು ಮಾಡ್ಲಕ್ಕು 3 ವರ್ಷದ ಹೆಂಗಳ ಮನೇಲಿಪ್ಪ 3 ವರ್ಷ ಮಗು ಇದೆ ಮಾಡ್ಲಕ್ಕಿದೆ, ಇದಕ್ಕಿಂತ ಕಷ್ಟು ಕ್ರಯ ಹೇಳಿ ನಿಂಗೋಗ ಎಲ್ಲರಿಗೂ ಯಾವತ್ತಾದ್ರೂ ಒಂದರಿ ಅನ್ಸಿದ್ದೆ ಹೇಳಿ ನನಗೆ ಗೊತ್ತಿತ್ತು. ಹಾಗಾಗಿ ಇಂದು ನಾನು ವಿಷಯ ಮಾತಾಡ್ತಾ ಇರೋದು ಮಾಡರ್ನ್ ಆರ್ಟ್. ಎಂತದಕ್ಕೆ ಮಾಡರ್ನ್ ಆರ್ಟಿನಾಗೆ ಈ ತರ ವಿಚಿತ್ರವಾಗಿ ಇದ್ದು ಹೇಳುವುದರ ಬಗ್ಗೆ ನಾನು ನಿಂಗೋಗೆ ಮಾತಾಡ್ತಾ ಇದ್ದೆ. ಬನ್ನಿ ಅದರ ವಿಷಯ ತಿಳ್ಕೊಂಬ. ಅಂದೊಂದು ಕಾಲ 1850ರ ಕಾಲ. ಎಲ್ಲರೂ ರಿಯಲಿಸ್ಟಿಕ್ ಪೇಂಟಿಂಗ್ ಮಾಡೋದೇ ಆಯ್ತು. ರಿಯಲಿಸ್ಟಿಕ್ ಆಗಿ ಸೀರಿಯಸ್ ಪೇಂಟಿಂಗ್ ಆಗಿ ಉಂಡು. ಅದುದೇ ಹೆಚ್ಚಾಗಿ ರಾಜ ಮಹಾರಾಜರದ್ದು, ಶ್ರೀಮಂತರದ್ದು ಹಿಂಗಿಪ್ಪವರದ್ದೆಲ್ಲ ಪೋರ್ಟ್ರೇಟ್ ಚಿತ್ರಾಂಗ ಬಿಡಿಸುದು. ಅದುದೇ ಅವು ಹೆಂಗಿದ್ದವ ಹಂಗೇ ಚಿತ್ರ ಬಿಡ್ಸಕ್ಕು ಹೇಳುವಂತಹ ಟೈಮ್ ಅದು ಆಕ್ಚುಲಿ. ಆ ಟೈಮಲ್ಲಿ ಎಂತ ಆಯ್ತು ಹೇಳಿದರೆ, ಫೋಟೋಗ್ರಫಿ ಇನ್ವೆಂಟ್ ಆಯ್ತು. ಈ ಫೋಟೋಗ್ರಫಿ ಇನ್ವೆಂಟ್ ಆದ ಮತ್ತೆ ಎಲ್ಲ ಆರ್ಟಿಸ್ಟಿಗೂ ಅನ್ಸಿತ್ತಡ ಈ ಕ್ಯಾಮರಾವೇ ನಮ್ಮ ಕೆಲಸ ಮಾಡ್ತಾ ಇದ್ದು ಹೇಳಿದರೆ, ಕೆಲವು ಆರ್ಟಿಸ್ಟ್ ಈ ಕ್ಯಾಮರಾವೇ ನಮ್ಮ ಎಲ್ಲಾ ಕೆಲಸಂಗ ಮಾಡ್ತು ಹೇಳಿದರೆ ನಾವೆಂತದಕ್ಕೆ ಬರೀ ಪೋರ್ಟ್ರೇಟ್ ಚಿತ್ರಾಂಗ ಬಿಡ್ಸಕ್ಕು, ನಾವು ಬೇರೆ ಎಂತಾರು ಬಿಡಿಸುವ ಹೇಳಿ. ಈಗ ನಿಂಗೋಗ ಎಲ್ಲರಿಗೂ ಹೆಂಗೆ ನಮಗೆಲ್ಲ ಚಾಟ್ ಜಿಪಿಟಿ ಬಂದು ಎಲ್ಲರಿಗೂ ಅನ್ಸುತ್ತಾ ಇದ್ದಲ್ಲದ, ಈ ಆರ್ಟಿಸ್ಟ್ಗಳ ಕೆಲಸಂಗ ಪೂರ ಈಗ ತಿನ್ನುತ್ತು ಇದು ಚಾಟ್ ಜಿಪಿಟಿ. ಅಲ್ಲಿ ಜಸ್ಟ್ ಒಂದು ಫೋಟೋ ಹಾಕಿಕ್ಕೆ ಈ ಫೋಟೋವ ಪೇಂಟಿಂಗಿನಂಗೆ ಮಾಡಿಕೊಡು ಹೇಳಿದ ಕೂಡಲೇ ಅದು ಪೇಂಟಿಂಗಿನಂಗೆ ಮಾಡಿಕೊಡ್ತು. ಆವಾಗ ನಾವು ಆರ್ಟಿಸ್ಟ್ ಹೋಗಿ ಎಂತ ಪೈಸೆ ಕೊಡಕು ಹೇಳೆಲ್ಲ ಅಪ್ಪಲ್ಲೇ ಶುರು ಆಯ್ತು. ಸೊ ಸೇಮ್ ಟೈಪ್ ಆಂಧ್ರನ ಕಾಲಲ್ಲಿ ಕ್ಯಾಮರಾ ಬಂದಪ್ಪಾಗ ಇದು. ಸೊ ಅಂಬಾಗ ಎಲ್ಲರಿಗೂ ತಲೆ ಬಿಸಿ ಆಯ್ತು, ಎಂತರ ಮಾಡುದಪ್ಪ ಹೇಳಿ. ಸೊ ಹಾಗೆ ಎಲ್ಲರೂ ಎಂತ ಮಾಡಿದ್ದು, ಅವರ ಪೋರ್ಟ್ರೇಟ್ ಡ್ರಾಯಿಂಗ್ಸ್ ಇಂದ ಬೇರೆ ದಿಕ್ಕಂಗೆ ಶಿಫ್ಟ್ ಆದವು, ಹೊಸ ಟೈಪ್ಸ್ ನ ಆರ್ಟ್ಸ್ಗೆ ಇನ್ವೆಂಟ್ ಆಯ್ತು. ಅಂಬಾಗ ಶುರು ಆದದೇ ನಮ್ಮ ರಿಯಲಿಸಂ. ಸೊ ರಿಯಲಿಸಂ ಸ್ಟಾರ್ಟ್ ಆದಪ್ಪಾಗ ಕಾರ್ಬನ್ ಅಂತಹ ಆರ್ಟಿಸ್ಟ್ ಎಂತ ಮಾಡಿದವು ಹೇಳಿದರೆ, ಈ ದಾರಿಲಿ ಹೋಗುವ ಜನಗಳ ಫೋಟೋಸ್ ಆಗಲಿ ಅಥವಾ ಸ್ಟ್ರೀಟ್ ಲೈಫ್ ಹೆಂಗಿರ್ತು ಹೇಳುವಂತದ್ದಾಗಲಿ ಅಥವಾ ಹಕ್ಕಿಗಳದ್ದು, ಪ್ರಾಣಿಗಳದ್ದು ಹಿಂಗಿಪ್ಪ ವಿಷಯಗಳೆಲ್ಲ ತೆಗೆದು ಚಿತ್ರ ಬಿಡಿಸ್ಲೆ ಶುರು ಮಾಡಿದವು ರಿಯಲಿಸ್ಟಿಕ್ ಆಗಿ. ಆದರೆ ಅದುದೇ ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೊಂಡಿದ್ಲ ಹೇಳಿದ್ರೆ ಎಂತ ಆಗಿತ್ತು ಅದರದ್ದು ಫೋಟೋ ತೆಗೋಲಕ್ಕನೆ. ಸೊ ಹಾಗ ಆಲೋಚನೆಯಲ್ಲಿ ಎಂತ ಆತವಕ್ಕೆ ಹೇಳಿದರೆ, ರಿಯಲಿಸ್ಟಿಕ್ ಬೇಡ, ನಾವು ಇನ್ನೊಂದು ಅಡ್ವಾನ್ಸ್ ಆಗಿ ಯಾವುದು ಕ್ಯಾಮರಾ ಕ್ಯಾಪ್ಚರ್ ಮಾಡ್ಲೆ ಎಡಿಯತ್ತ ಹಂಗಿಪ್ಪದರ ನಾವು ಮಾಡುವ ಹೇಳಿಕೊಂಡು ಇಂಪ್ರೆಷನಿಸಮ್ ಸ್ಟಾರ್ಟ್ ಆಯ್ತು. ಸೊ ಇಂಪ್ರೆಷನಿಸಮ್ ಸ್ಟಾರ್ಟ್ ಆದಪ್ಪಾಗ ಮೊನೆಟ್ ನಂತಹ ಆರ್ಟಿಸ್ಟ್ ಎಂತ ಮಾಡಿದವು ಹೇಳಿದ್ರೆ, ಈ ಸನ್ಸೆಟ್ಸ್ಗ ಮತ್ತೆ ಒಂದು ಆ ಗೋಲ್ಡನ್ ಆರ್ ಸೈಡ್ ಹೇಳುತ್ತಲ್ಲ ಆ ಟೈಮಿನ ಪೇಂಟಿಂಗ್ಸ್ಗಳ ಈ ಲ್ಯಾಂಡ್ಸ್ಕೇಪ್ಸ್ಗ, ಗಾರ್ಡನ್ಸ್ಗ, ಚರ್ಚ್ಗ ಹಿಂಗಿಪ್ಪದರದ್ದೆಲ್ಲ ಚಿತ್ರಾಂಗ ಬಿಡಿಸ್ಲೆ ಶುರು ಮಾಡಿದ್ವು. ಕ್ಯಾನ್ ಯು ಬಿಲೀವ್ ಇಟ್? ಚರ್ಚಿನ ಚಿತ್ರವ ಮೊನೆಟ್ ನಾವು ಒಂದು ಸಾಧಾರಣ 30 ಸತಿ ಚಿತ್ರ ಬಿಡಿಸಿದ್ದಾಡ, ಬರೀ ಒಂದೇ ಜಾಗೆಯ ಚಿತ್ರ, ಆದರೆ ಬೇರೆ ಬೇರೆ ಲೈಟಿಂಗ್ ಇಲ್ಲಿ. ಸೊ ಅಷ್ಟಪ್ಪಾಗ ಅವಕ್ಕೆ ಒಂದೇ ಚಿತ್ರವ ಬೇರೆ ಬೇರೆ ರೀತಿಲಿ ಹೆಂಗೆ ಬಿಡಿಸಲಾಗುತ್ತು, ಬೇರೆ ಬೇರೆ ಕಲರ್ ಎಫೆಕ್ಟ್ಸ್ ಇಲ್ಲಿ ಆ ಜಾಗೆ ಒಂದೇ ಜಾಗೆ ಹೆಂಗೆ ಡಿಫ್ರೆಂಟ್ ಆಗಿ ಕಾಣುತ್ತು ಹೇಳುದರ ಅವು ಕಂಡು ಹಿಡ್ಕೊಂಡು. ಇದಾದ ಮತ್ತೆ ಬಂದದೆ ಪೋಸ್ಟ್ ಇಂಪ್ರೆಷನಿಸಮ್. ಪೋಸ್ಟ್ ಇಂಪ್ರೆಷನಿಸಮ್ ಹೇಳಿದ್ರೆ ಬೇರೆ ವಿಚಿತ್ರ ಎಂತದೂ ಅಲ್ಲ, ಅದರದ್ದೇ ಆದ ಒಂದು ಈ ಇಂಪ್ರೆಷನಿಸಮ್ ಇದ್ದಲ್ಲ ಅದರದ್ದೇ ಒಂದು ಅಕ್ಕ ತಂಗೆಕ್ಕ ಹೇಳೋ ಹಾಗೆ ವಿಷಯ ಅದು. ಸೊ ಪೋಸ್ಟ್ ಇಂಪ್ರೆಷನಿಸಮ್ ಇಲ್ಲಿ ನಿಂಗೋಗಿ ಎಕ್ಸಾಂಪಲ್ ಹೇಳ್ತಾರೆ, ವ್ಯಾನ್ ಗೋ ಆರ್ಟಿಸ್ಟ್ ಆಬ್ವಿಯಸ್ಲಿ ಎನ್ನ ಫೇವ್ರೆಟ್ ಆರ್ಟಿಸ್ಟ್ ಅವು. ಸೊ ಅವರ ಪೇಂಟಿಂಗ್ ನಿಂಗ ನೋಡಿ ಸ್ಟಾರಿ ನೈಟ್ ಹೇಳಿ ಅವು ಒಂಥರ ಬೋಲ್ಡ್ ಕಲರ್ಸ್ ನ ಯೂಸ್ ಮಾಡಿದವು, ಒಂಥರ ಡಿಫ್ರೆಂಟ್ ಆಗಿಪ್ಪಂತಹ ಆರ್ಟ್ ಫಾರ್ಮಿನ ಸ್ಟಾರ್ಟ್ ಮಾಡಿದವು. ಅವರ ಹಂಗಿಪ್ಪ ಎನ್ನ ಪ್ರಕಾರ ಅವರ ಹಂಗಿಪ್ಪ ಡಿಫ್ರೆಂಟ್ ಆರ್ಟ್ ಏನಾಗಿ ಇದುವರೆಗೂ ಕಂಡಿದ್ದಿಲ್ಲ. ಅವು ಆಗಣ ಕಾಲದಲ್ಲಿ ತುಂಬಾ ಅವರ ಟೈಮಿಂದ ಎಷ್ಟೋ ಮುಂದಣ ವಿಚಾರವ ಯೋಚನೆ ಮಾಡಿ ಅವು ಚಿತ್ರ ಬಿಡಿಸ್ಕೊಂಡು ಇದ್ದಂಥವು. ಸೊ ಇದು ವ್ಯಾನ್ ಗೋ ಆರ್ಟಿಸ್ಟ್ ನ ಒಂದು ವಿಷಯ ಹೇಳಿದ್ದಾನೆ. ಇದು ಈಗ ಪೋಸ್ಟ್ ಇಂಪ್ರೆಷನಿಸಮ್ ಆಯ್ತು. ಇದಾದ ಮತ್ತೆ ಎಂತಾಯ್ತು, ನಾವು ಫಾಸ್ಟ್ ಫಾರ್ವರ್ಡ್ ಮಾಡುವ 1907 ಹಿಂಗೆ. 1907 ಎಂತ ಆಯ್ತು ಹೇಳಿದರೆ, ಪೆಬೆಲೋ ಪಿಕಾಸೋ ಅವರ ಹಂಗಿಪ್ಪ ಆರ್ಟಿಸ್ಟ್ಗೆ ಬಂದವು. ಅವರ ಪ್ರಕಾರ ಈ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ನಾವು ಹೇಳ್ತಾರೆ ಒಂದು ಗಿಟಾರ್,
ಗಿಟಾರ್ನ ಒಂದು 4-5 ತುಂಡು ಮಾಡಿತ್ತು. ಆ ತುಂಡು ಮಾಡಿಕ್ಕೆ ಜೋಡಿಸಿ ಅಪ್ಪಾಗ ಹೆಂಗ್ ಕಾಣ್ತು ಹಾಗೆ ಚಿತ್ರ ಬಿಡಿಸಲು ಶುರು ಮಾಡಿದವು. ಹೇಳಿದ್ರೆ ಅದುವೇ ಕ್ಯೂಬಿಸಮ್ ಆತು. ಹೇಳಿದ್ರೆ ಅವು ಹೆಂಗೆ ಮಾಡಿತ್ತು ಅಂದ್ರೆ ಪ್ರತಿಯೊಂದನ್ನು ರೆಕ್ಟ್ಯಾಂಗ್ಯುಲರ್ ಒಂದು ಶಾರ್ಪ್ ಎಡ್ಜಸ್ ಇನ ಫಾರ್ಮ್ ಇಲ್ಲಿ ಮಾಡ್ಲೆ ಶುರು ಮಾಡಿದವು. ಮನುಷ್ಯರ ಚಿತ್ರವೂ ಸಹ ಅವು ಅದೇ ತರ ಚಿತ್ರ ಬಿಡಿಸಲು ಶುರು ಮಾಡಿದವು. ಮೇ ಬಿ ಹೆಂಗೆ ನಿಂಗೋಗಿ ಸಿಂಪಲ್ ಆಗಿ ಹೇಳ್ತಾರೆ, ಅವು ಹೆಂಗೆ ಮಾಡಿತ್ತಲ್ರ, ಒಬ್ಬ ಮನುಷ್ಯನ ಮೋರಲ್ಲಿ ಒಂದು 4 ಮೂಗುಗೆ ಇಪ್ಪ ಚಾನ್ಸಸ್ ಇದ್ದು, ಅಥವಾ ಆ ಮನುಷ್ಯನ ಶೇಪ್ ನೋಡಿತ್ತೊಳಿದ್ರೆ ನಿಂಗೋಗಿ ಇದೆಂತ ಮೋರೆ, ಇದೆಂತ ಇಲ್ಲಿದ್ದು ಮೋರೆ ಹೇಳಿ ನಿಂಗೋಗಿ ಅನ್ಸಲಿ ಶುರು ಆಯ್ತು. ಕಣ್ಣು ನೋಡಿಯಪ್ಪ ಹಾ ಮೇ ಬಿ ಇದು ಮೋರೆ ಆ ದಿಕ್ಕು ಹೇಳುವ ಹಂಗೆ ಚಿತ್ರಂಗ. ಸೊ ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲರ್ ಆರ್ಟಿಸ್ಟ್ ಪ್ಯಾಬ್ಲೋ ಪಿಕಾಸೋ. ಈಗಳು ಜನಾಂಗ ಆರ್ಟಿಸ್ಟ್ಗಳ ಹೇಳಪ್ಪಗ ನೀ ಅಂತ ನಿನ್ನನ್ನೇ ನೀನು ಪಿಕಾಸೋ ಒಳಗೆ ರೇಷಿದ್ದೆಯಾ ಹಾಗೆ ನೀನ್ ಚಿತ್ರ ಬಿಡಿಸುದಾ ಹೇಳೆಲ್ಲ ಕಮೆಂಟ್ಸ್ಗೆಲ್ಲ ಹಾಕುತ್ತೋ. ಕೆಲವು ತುಂಬಾ ಚಂದ ಆರ್ಟಿಸ್ಟ್ ಇದ್ದವು ಹೇಳಿದಾರೆ, ಅವ್ ಕೇಳ್ತಾವ್ ನಿಂಗ ಪಿಕ್ಕಾಸೋ ಏನ ಹಂಗೆ ಚಿತ್ರ ಬಿಡಿಸುತ್ತಿ ಹೇಳುವಂತಹ ಹೊಗಳಿಕೆಯುವುದೇ ಈಗಳು ಇದ್ದು. ಸೊ ಅಂಥ ಒಂದು ಪಾಪ್ಯುಲರ್ ಆದಂತಹ ಆರ್ಟ್ ಫಾರ್ಮ್ ಇನ್ನ ಹುಟ್ಟಿಸಿದ್ದೆ ಪ್ಯಾಬ್ಲೋ ಪಿಕಾಸೋ, ದಟ್ ಇಸ್ ಕ್ಯೂಬಿಸಮ್. ಸೊ ಕ್ಯೂಬಿಸಮ್ ಆದ ಮತ್ತೆ ಬಂದದೆ ಡಾಡಾ. ಡಾಡಾ ಹೆಂಗೆ ಹೇಳಿದರೆ ಅವರ ಪ್ರಕಾರ ಇದು ಒಂದು ಆರ್ಟ್ ಫಾರ್ಮ್ ಹೇಳಿದ್ರೆ ಇದೊಂದು ಮೂವ್ಮೆಂಟ್ ಆಕ್ಚುಲಿ. ಅಲ್ಲಿ ಹೆಂಗೆ ಬಂತು ಹೇಳಿದರೆ ಆರ್ಟ್ ಫಾರ್ಮ್ ನಿಂಗೋಗೆ ಆರ್ಟ್ ಒಂದು ಚಿತ್ರ ಬಿಡ್ಸಕ್ಕೂ ಹೇಳಿದ್ರೆ ಅದಕ್ಕೆ ಆದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳುತ್ತೆ. ದಟ್ ಇಸ್ ಪರ್ಸ್ಪೆಕ್ಟಿವ್, ಕಲರ್ ಥಿಯರಿ, ಮತ್ತೆ ನಿಂಗೋಗೆ ಕಾಂಪೋಸಿಷನ್ಸ್ ಹಿಂಗಿಪ್ಪಂಥದ್ದೆಲ್ಲ ವಿಚಾರಂಗ ಅದರಲ್ಲಿ ಇತ್ತು, ಲೈಟಿಂಗ್ ಹಿಂಗೆಲ್ಲ. ಸೊ ಈ ಗುಂಪಿನ ಬಂದಂತ ಆರ್ಟಿಸ್ಟ್ ಅಂತ ಹೇಳಿದೋಳೆ ರೂಲ್ಸಾ ಹೋಗ ಅದರೆಲ್ಲ ಫಾಲೋ ಮಾಡ್ತಿಲ್ಲ. ಆರ್ಟ್ ಹೇಳಿದ್ರೆ ಹೇಗೆ ಬೇಕಾದ್ರೂ ಬಿಡಿಸ್ಲಕ್ಕೆ, ಎಂತ ಬಿಡಿಸಿದ್ರು ಅದು ಆರ್ಟೇ ಹೇಳುವಂತಹ ಕಾನ್ಸೆಪ್ಟ್ ಇಲ್ಲಿ ಬಂದವು. ಸೊ ಅವು ಮಾಡಿದ್ದನೆ ಅಂತ ಹೇಳಿದ್ರೆ ರಾಶಿ ಚಿತ್ರ ಬಿಡಿಸ್ಕೊಂಡಿದ್ದು ಅದರ ಅವು ಮ್ಯೂಸಿಯಂಗೆ ಮಡುಗುಲೆ ಹೆರಟವು. ಮ್ಯೂಸಿಯಂ ಹೇಳಿದ್ರೆ ಇದು ಆರ್ಟ್ ಅಲ್ಲ. ಎಕ್ಸಾಕ್ಟ್ಲಿ ದಟ್ ಈಸ್ ದ ಪಾಯಿಂಟ್ ಹೇಳಿ ಆರ್ಟಿಸ್ಟ್ಗೆ ಹೇಳ ಶುರು ಮಾಡಿದವು. ಸೊ ಅದು ಒಂದು ಮೂವ್ಮೆಂಟ್ ಆಯ್ತು. ಸೊ ಅದಾದ ಮತ್ತೆ ಬಂದದೆ ಈ ಸರ್ರಿಯಲಿಸಂ. ಸರ್ರಿಯಲಿಸಂ ಹೇಳಪ್ಪಾಗ ಆರಿಂಗೆ ಈ ವಿಷಯ ಕೇಳಿದ್ದಿ ಅವಕ್ಕೆಲ್ಲರಿಗೂ ಫಸ್ಟ್ ಹೆಸರು ತಲೆಗೆ ಬಪ್ಪದೆ ದಾಲಿ. ಎಸ್, ಸಾಲ್ವಡೋರ್ ದಾಲಿ ಅವು ಅವರ ಮೆಲ್ಟಿಂಗ್ ಟೈಮ್ ಹೇಳುವಂತಹ ಒಂದು ಪೇಂಟಿಂಗ್ ಎಲ್ಲರಿಗೂ ನೆನಪಾಯ್ತು. ಆ ಆರ್ಟ್ ಬಗ್ಗೆ ಹೇಳ್ತಾರೆ, ಅದು ಜಸ್ಟ್ ನಿಂಗೋಗೆ ಈ ಸರ್ರಿಯಲಿಸಂ ಹೇಳುವಂತ ಕಾನ್ಸೆಪ್ಟ್ ಎಂತರ ಹೇಳಿದರೆ ಅವರ ಪ್ರಕಾರ ಆರ್ಟ್ ಹೇಳುದು ಎಂತದು ಜಸ್ಟ್ ನಿಂಗೋಗೆ ಎದುರು ಕಾಣ್ತಾ ಇಪ್ಪಂತ ರಿಯಾಲಿಟಿಗೆ ಓಕೆ ಮಾತ್ರ ಸೀಮಿತ ಅಲ್ಲ. ನಿಂಗೆ ಕನಸಿಲಿ ಕಾಂಬುದು, ನಿಂಗಳ ಕೆಟ್ಟ ಕನಸುಗ, ನಿಂಗ ಒಳ್ಳೆ ಕನಸುಗ, ಅಥವಾ ನಿಂಗಳ ಕಲ್ಪನೆಗ, ಇದರ ಎಲ್ಲವನ್ನು ಒಂದು ಕ್ಯಾನ್ವಾಸಿನ ಮೇಲೆ ಹಾಕುದೇ ಅವರ ಒಂದು ಮೂವ್ಮೆಂಟ್ ಆಗಿತ್ತು. ಸೊ ಅವರ ಆರ್ಟ್ ಜಸ್ಟ್ ಅಲ್ಲಿಗೆ ಲಿಮಿಟ್ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಿಂಗೋಗೆ ಈಗಣ ಪರಿಸ್ಥಿತಿಗೆ ನಿಂಗೆ ಕನೆಕ್ಟ್ ಮಾಡಿ ಹೇಳ್ತಾರೆ ನಾನು ನಮ್ಮದೇ ಆಗ ಹೇಳಿದ ಎಕ್ಸಾಂಪಲ್ ಚಾಟ್ GPT. ಈಗ ಚಾಟ್ GPT ನಿಂಗೋಗೆ ಆರ್ಟ್ ಫಾರ್ಮ್ ಮಾಡಿ ಕೊಡ್ತು, ಬಟ್ ಇಟ್ ಈಸ್ ಡಿಜಿಟಲ್. ನಿಂಗೋಗಿ ಈಗ ಹ್ಯಾಂಡ್ ಮೇಡ್ ಪೇಂಟಿಂಗ್ ಮಾಡಕ್ ಕೊಡ್ರೆ ನಿಂಗೆ ಯಾವ್ದಾದ್ರು ಆರ್ಟಿಸ್ಟ್ಗಳ ಹತ್ರ ಹೋಯಕ್ಕಷ್ಟೇ ಅಲ್ಲದ. ಅದೇ ತರ ಅಂಬಗಾಣ ಕಾಲದಲ್ಲಿ ನಿಂಗಳ ಕಲ್ಪನೆಯ ನಿಂಗೆ ಚಿತ್ರ ಬಿಡಿಸಿ ತೋರ್ಸಕ್ ಆದರೆ ನಿಂಗ ಇಂಥ ಸರ್ರಿಯಲಿಸಮ್ ಇಲ್ಲೇ ಮಾಡಕ್ಕಷ್ಟೇ, ನಿಂಗೋಗ ಅದು ಫೋಟೋಗ್ರಾಫಿಲಿ ನಿಂಗ ಕ್ಯಾಪ್ಚರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಒಂದು ಆರ್ಟ್ ಫಾರ್ಮ್ ಬಂತು. ಇದೆಲ್ಲ ಮುಗುದತ್ತು. ಮುಂದೆ ಎಂತ ಆತು, 1940ಗೆ ಹೋಪ. ಅಲ್ಲಿ ಎಂತ ಆತೋಳಿ ಹೇಳ್ತೇನೆ. ಸೊ 1940ಲಿ ಎಂತ ಆತು ಹೇಳಿದರೆ, ಎಸ್ ಎಲ್ಲರಿಗೂ ಗೊಂತಿದ್ದು ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆಗಿತ್ತಿದು. ಸೊ ಅಂಬಾಗ ಆರ್ಟಿಸ್ಟ್ಗ ಮಾತ್ರ ಅಲ್ಲ ಎಲ್ಲರಿಗೂ ಒಂಥರ ಸ್ಟ್ರೆಸ್ ಫೀಲ್ ಆಗಿ ಉಂಡಿತ್ತು, ಒಂಥರ ಡಿಪ್ರೆಷನ್ ಅಪ್ಪಲ್ಲೇ ಸ್ಟಾರ್ಟ್ ಆಗಿತ್ತು. ಸೊ ಆ ಟೈಮಿಲಿ ಆರ್ಟಿಸ್ಟ್ಗೋಕೆ ಮತ್ತು ಹೆದರಿಕೆ ಮತ್ತು ಸ್ಟ್ರೆಸ್ ಆಗಿ ಉಂಡಿತ್ತು. ನಾವು ಹೊಟ್ಟೆಗೆ ಅಂತ ಹಾಕ್ಯಂಬದು ಹಿಂಗೆ ಜನಾಂಗೆಲ್ಲ ಸತ್ತುಕೊಂಡಿದ್ದಾರೆ. ಆರ್ಟಿಸ್ಟ್ಗೆ ಹೆಂಗೆ ಹೇಳಿದರೆ ಯೂಶಲಿ ಆನ ನೋಡಿದೆ ಹಂಗೆ ಆರ್ಟಿಸ್ಟ್ಗೆ ತುಂಬಾ ಇಮೋಷನಲ್ ಆಗಿ ಕನೆಕ್ಟ್ ಆಗ್ತಾವೆ ಎಲ್ಲರೊಟ್ಟಿಗೆ. ಆರ್ಟಿಸ್ಟ್ಗ ಈ ವಿಷಯ ಸುತ್ತಮುತ್ತ ಆಗ್ತಾ ಇಪ್ಪ ಪ್ರತಿಯೊಂದು ವಿಷಯಕ್ಕೂ ತುಂಬಾ ಸೆನ್ಸಿಟಿವ್ ಆಗಿರ್ತವು. ಸೊ ಹಾಗಿಪ್ಪಾಗ ಈ ಆರ್ಟಿಸ್ಟ್ಗೆ ತುಂಬಾ ಸ್ಟ್ರೆಸ್ ಅಪ್ಪಲೆ ಶುರು ಆಯ್ತು ವರ್ಲ್ಡ್ ವಾರ್ 2 ಅಲ್ಲಿ. ಸೊ ಅವು ಒಂದು ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದವು ಅಂಬಗಾಣ ಆರ್ಟಿಸ್ಟ್ಗ. ಹೆಂಗ ರಿಯಲಿಸ್ಟಿಕ್ ಪಿಕ್ಚರ್ಗ ಬಿಡಿಸುತ್ತಿಲ್ಲ, ಹೆಂಗ ಯಾವುದೇ ಒಂದು ಬೌಂಡ್ರಿ ಇಪ್ಪ ಹಾಗೆ ಚಿತ್ರ ಬಿಡಿಸುತ್ತಿಲ್ಲ, ಹಿಂಗೋಗೆ ಅವರ ಅವರ ಒಳದಿಕ್ಕೆ ಆಗ್ತಾ ಇದ್ದಂತ ಇಮೋಷನ್ ಫ್ಲೋಗಳ ತೋರಿಸಲೇಬೇಕಾಗಿ ಒಟ್ರಾಶಿ ಬಣ್ಣಂಗ ಚೇಪುಲೆ ಶುರು ಮಾಡಿದವು. ಬ್ರಷ್ ಯೂಸ್ ಮಾಡಿ ಹೊಡಿತಾ ಇಲ್ಲ, ಕೈಲೇ ಅಂತೆ ಕಲರ್ ಚೇಪುದು ಅಥವಾ ಪಾಟೇಲಿ ತೆಗೆದು ಚೇಪುದು, ಹಿಂಗೆ ಅವಕ್ಕೆ ಹೆಂಗೆ ಬೇಕೋ ಹಾಗೆ ಪೇಂಟಿಂಗ್ ಮಾಡ್ಲೆ ಶುರು ಮಾಡಿದವು. ಸೊ ನಿಂಗೋಗೆ ಪೇಂಟಿಂಗ್ಸ್ ಕೆಲವು ಮಾಡರ್ನ್ ಪೇಂಟಿಂಗ್ಸ್ ಗಳ ನೋಡುವಾಗ ನಿಂಗೋಗೆ ಎಂತ ಅನ್ಸುತ್ತೆ ಹೇಳಿದ್ರೆ, ದಿಸ್ ಇಸ್ ಕಾಲ್ಡ್ ಅಬ್ಸ್ಟ್ರಾಕ್ಟ್ ಎಕ್ಸ್ಪ್ರೆಷನಿಸಮ್.
ಆ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್, ಮಾಡರ್ನ್ ಆರ್ಟ್ ಹೇಳೋದು ತುಂಬಾ ವಾಸ್ಟ್ ಆಯ್ತು. ಅದರಲ್ಲಿ ಒಂದು ಪಾರ್ಟ್ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ಗಳನ್ನ ನೋಡುವಾಗ ನಿಮ್ಗೆ ಎಂತ ಅನ್ಸುತ್ತೋ ಹೇಳಿದರೆ, ಇದ್ರಲ್ಲಿ ಎಂತ ಇದ್ದು? ಫಾರ್ ಎಕ್ಸಾಂಪಲ್ ನಿಂಗೆ ಇಲ್ಲೇ ನೋಡ್ತಾ ಇಪ್ಪದ್ರಲ್ಲಿ ಆಗು ಇದು ಎಂತರ ಇದು, ನಿಂಗೆ ಯಾರಿಗೂ ಅರ್ಥವೇ ಆಗ. ಎಂತ ಕೇಳಿದ್ರೆ ಇದು ನಾನು ಮಾಡಿದ್ದೆ, ಹಾಗಾಗಿ ಎನ್ನ ಇಮೋಷನ್ ನಾನು ಇದರಲ್ಲಿ ತೋರಿಸಿದ್ದೆ. ಸೊ ಇದು ಎನ್ನ ಪ್ರಕಾರ ಒಂದು ಆಕಾಶ, ಗ್ರೀನ್ ಲ್ಯಾಂಡ್, ಒಂದು ಗ್ರೀನರಿ ಫೀಲ್ ಆಗ್ತಾ ಇದ್ದೆ ನನಗೆ, ಒಂದು ಕಾಮ್ನೆಸ್ ನನಗೆ ಬೇಕು, ನನಗೆ ಆ ಫೀಲಿನ ತೋರಿಸಲೇಬೇಕಾಗಿ ನಾನು ಹಿಂಗೆ ಚಿತ್ರ ಬಿಡಿಸಿದ್ದೆ. ಬಟ್ ಬಾಕಿದ ಆರ್ಟಿಸ್ಟ್ ಹಿಂಗೆ ಮಾಡೋಣಿತ್ತು ಅಂಬಗಣಕ ಒಟ್ರಾಸಿ ಕಲರ್ ಚೇಪುದು, ಯಾವ ಕಲರ್ ಕಾಂಬಿನೇಷನ್ ಇದೆ ಆಲೋಚನೆ ಮಾಡಿಕೊಂಡಿರ್ತವೆ ಇಲ್ಲಿ, ಅವಕ್ಕೆ ಯಾವ ಕಲರ್ ಪಿಕ್ ಮಾಡಕ್ ಕೂಡ ಅನ್ಸುತ್ತೋ ಆ ಕಲರ್ನ ಪಿಕ್ ಮಾಡಿ ಹಾಕೊಂಡಿತ್ತಿದ್ದು. ಸೊ ಅದು ಅಬ್ಸ್ಟ್ರಾಕ್ಟ್ ಎಕ್ಸ್ಪ್ರೆಷನಿಸಮ್ ಆಗಿಕೊಂಡು ಬಂತು. ಅದರಲ್ಲಿ ನಿಂಗೋಗೆ ಯೂಶಲಿ ಈಗ ಎಲ್ಲರದೇ ನೋಡುವಾಗ ನಾನು ಇಷ್ಟನ್ನರ ಇನ್ಕ್ಲೂಡಿಂಗ್ ಆರ್ಟ್ ಸ್ಟೂಡೆಂಟ್ಸ್ ಗಳನ್ನು ಅನುಸರಿಸಿ ಹೇಳ್ತಾ ಇಪ್ಪದು. ಎಷ್ಟೋ ಜನ ಈ ಗ್ಯಾಲರೀಸಿಂಗ್ ಹೋದಪ್ಪಾಗ ಆರ್ಟ್ ವರ್ಕ್ ಗಳ ನೋಡಿಯಪ್ಪಾಗ ಜಸ್ಟ್ ನೋಡ್ತಾವ, ಇದ್ರಲ್ಲಿ ಎಂತ ಇದ್ದು, ಇದು ಆರ್ ಬೇಕಾದ್ರೂ ಮಾಡ್ಲಕ್ಕು, ಇದ್ರಲ್ಲಿ ಎಂತ ಇದ್ದು, ಇದಕ್ಕೆಂತ ಕಷ್ಟು ಕ್ರಯ, ಇದಕ್ಕೆಂತ ಕಷ್ಟು ಪೇಂಟಿಂಗ್ಸ್ ನಾನು ಇಷ್ಟು ಪೈಸಾ ಕೊಟ್ಟು ಪರ್ಚೇಸ್ ಆರ್ ಮಾಡ್ತಾವ ಇದರ, ಹಿಂಗೆಲ್ಲ ಯೋಚನೆ ಮಾಡ್ತಾವ. ಬಟ್ ಅದರಲ್ಲಿ ಒಳ ಅರ್ಥ ಇದ್ದು ನಿಂಗ ಆ ಪೇಂಟಿಂಗ್ಸ್ ಗಳ ನೋಡುವಾಗ ನಿಂಗೋಗಿ ಯಾವ ಇಮೋಷನಲ್ ರನ್ಸ್ ಆಗುತ್ತಲ್ಲ ನಿಂಗಳ ಮೈಂಡಿಲಿ, ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಮಾಡರ್ನ್ ಆರ್ಟಿಂಗ್ ಯಾವ ಮೀನಿಂಗು ಇಲ್ಲ, ಇಟ್ ಈಸ್ ವಾಟ್ ಯು ಫೀಲ್. ನಿಂಗೆ ಅದರ ನೋಡಿಯಪ್ಪ ನಿಂಗೋಗಿ ಎಂತ ಅನ್ಸುತ್ತೋ ಅದುವೇ ಅದರ ಅರ್ಥ. ಸೊ ಹಾಗೆ 1940 ಆ ಟೈಮ್ಗಳಲ್ಲಿ ಈ ಮಾಡರ್ನ್ ಆರ್ಟ್ ಸ್ಟಾರ್ಟ್ ಅಪ್ ಅಲ್ಲಿ ಶುರುವಾತಲ್ಲಿ ಎಂದ ಈ ಮಾಡರ್ನ್ ಆರ್ಟಿನ ಜರ್ನಿ. ಇದಾದ ಮತ್ತೆ ಎಂತಾತು, ನಿಂಗೋಗಿ ಮಾಡರ್ನ್ ಆರ್ಟಿಲಿ ಕೆಲವು ಆರ್ಟಿಸ್ಟ್ಗಳ ಹೆಸರು ಹೇಳಿದ್ಲೇನು, ಕೆಲವು ಆರ್ಟಿಸ್ಟ್ಗಳ ಹೆಸರು ಹೇಳ್ತಾರೆ ನಿಂಗೋಗಿ. ಜಾಕ್ಸನ್ ಪಾಲಕ್, ಅವು ಅವರ ಪೇಂಟಿಂಗ್ಸ್ ತುಂಬಾ ಫೇಮಸ್. ನಿಂಗೋಗ ಅವರ ಪೇಂಟಿಂಗ್ಸ್ ನೋಡ್ತೊಳ್ರೆ ಒಂಥರ ಪೇಂಟಿಂಗ್ಸ್ ಡ್ರಿಪ್ ಆಗಿ ನೋಡಿದ್ದ ಹಾಗೆ ನಿಂಗೋಗ ಅನ್ಸುತ್ತು. ಅವರದ್ದೊಂಥರ ಡಿಫ್ರೆಂಟ್ ಕೈಂಡ್ ಆಫ್ ಪೇಂಟಿಂಗ್ಸ್. ಅವರದ್ದು ಹೆಂಗಿತ್ತೊಳ್ರೆ ಕಲರ್ಸ್ಗ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದವು ಕ್ಯಾನ್ವಾಸಿನ ಮೇಲೆ ಹೇಳುವಂತಹ ಫೀಲ್ ಬತ್ತು ನಿಂಗೋಗೆ. ಆ ಟೈಪಿನ ಪೇಂಟಿಂಗ್ಸ್ ಅವರದ್ದು. ಮತ್ತೆ ಮಾರ್ಕ್ ರೊತಾಕ್ ಅವರದ್ದು ಹೆಂಗೆ ಹೇಳಿದರೆ, ಅವರ ಪೇಂಟಿಂಗ್ಸ್ ಅಂತೂ ನಿಂಗೆ ಜೆನ್ಯೂನ್ಲಿ ಆರೇ ನೋಡಿದ್ರೆ ಹೇಳುದು ಇದು ಆರ್ ಬೇಕಾದ್ರೂ ಮಾಡ್ಲಕ್ಕು ಹೇಳಿ. ಅವರದ್ದು ಹೆಂಗೆ ಹೇಳಿದ್ರೆ ಹಿಂಗೆ ಒಂದು ಪೇಂಟ್ ಕಲರ್ ಹಾಕುತ್ತು, ಅದರಲ್ಲಿ ಒಂದು ಬಾಕ್ಸ್ ಒಂದೊಂದು ಪಟ್ಟಿ ಪಟ್ಟಿ ಹಂಗೆ ಎಲ್ಲೆಲ್ಲಿ ಒಂದು ದೊಡ್ಡ ಬಾಕ್ಸ್ ಇಂದ ಹಂಗೆ ಒಂದು ಪರ್ಟಿಕ್ಯುಲರ್ ಕಲರ್ಸ್ ಗಳ ಹಾಕೊಂಡಿದ್ರು. ಸೊ ಆ ಪೇಂಟಿಂಗ್ಸ್ ಗಳೆಲ್ಲ ನೋಡುವಾಗ ಇದು ಆರ್ ಬೇಕಾದ್ರೂ ಮಾಡ್ಲಕ್ಕು ಹೇಳಿ. ಬಟ್ ಇಟ್ಸ್ ನಾಟ್ ಲೈಕ್ ದಟ್. ನಿಂಗೆ ಆ ಕಲರ್ ಕಾಂಬಿನೇಷನ್ಸ್ ಗಳ ನೋಡುವಾಗ, ಅದರ ಎದುರು ನಿಂತುಕೊಂಡು ನಿಂಗೆ ನೋಡುವಾಗ ನಿಂಗೆ ಅಪ್ಪ ಫೀಲಿಂಗೇ ಬೇರೆ. ಸೊ ಹಿಂಗೆ ಆತು. ಮುಂದೆ ಎಂತ ಆತು, 1960ಕ್ಕೆ ಬಾಪ್ಪ, 1960 ಒಂದು 20 ವರ್ಷ ಈ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಬಂದು ಒಂದು 20 ವರ್ಷ ಆದ ಮತ್ತೆ ಎಂತ ಆತು, ಅಂಬಗ ಬಂದದು ಪಾಪ್ ಆರ್ಟ್. ಎಸ್, ಪಾಪ್ ಆರ್ಟ್ ನಿಂಗೋಗ ಸಾಧಾರಣ ಎಲ್ಲರಿಗೂ ಗೊಂತಿಕ್ಕು. ಪಾಪ್ ಆರ್ಟ್ ಹೇಳಿದ್ರೆ ಎಂತ ಹೇಳಿದ್ರೆ ಅದು ನಮ್ಮ ಜನರೇಷನ್ ಹತ್ರ ಬಂದು 90s ಕಿಡ್ಸ್ ಗಳ ಹತ್ರಂಗೆ. ಸೊ ಪಾಪ್ ಆರ್ಟ್ ಹೇಳಿದ್ರೆ ಬೇಸಿಕಲಿ ಎಲ್ಲರೂ ಗ್ರೇಷಣಿತ್ತು ಬರೀ ಹೂವಿನ ಚಿತ್ರ, ಮರದ ಚಿತ್ರ, ಅದರ ಚಿತ್ರ, ಇದರ ಚಿತ್ರ ಎಂತಕ್ಕೆ. ನಾವು ಕೊಕೋ ಕೋಲಾ ಬಾಟ್ಲಿಯ ಚಿತ್ರ ಬಿಡ್ಸೋದ್ರಕ್ಕೆ, ಅಥವಾ ಒಂದು ಕಾಮಿಕ್ ಪುಸ್ತಕವ ಬಿಡ್ಸೋದ್ರೆ ಹೆಂಗೆ, ಹಿಂಗೆಲ್ಲ ಕತೆಗೆ ಶುರು ಆಯ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಪಾಪ್ ಆರ್ಟ್ ಕಲ್ಚರ್. ಸೊ ಪಾಪ್ ಆರ್ಟ್ ಕಲ್ಚರ್ ಎಂತರ ಹೇಳಿದರೆ ಹೋಗಿ ಎಕ್ಸಾಂಪಲ್ ಹೇಳ್ತಾರೆ, ಆಂಡಿ ವಾರ್ಹೋ ಹೇಳಿ ಇದ್ದವು. ಸಾರಿ, ನಾನು ಅವರ ಹೆಸರು ಸರಿ ಹೇಳ್ತಾ ಇದ್ದೇಳಿ ಗ್ರೇಷ್ ಇದ್ದೆ. ಆಂಡಿ ವಾರ್ಹಾಲ್ ಹೇಳಿ ಅವು ಈ ಕ್ಯಾಂಬೆಲ್ ಹೇಳುವಂತಹ ಸೂಪ್ ಒಂದು ಕ್ಯಾನ್ ಬಂದುಕೊಂಡಿತ್ತು, ಭಯಂಕರ ಫೇಮಸ್ ಆಗಣ ಕಾಲದ್ದು. ಸೊ ಅವು ಎಂತ ಮಾಡಿದ್ದು, ಅದರದ್ದೇ ಚಿತ್ರವ ಬಿಡಿಸಿದವು. ಒಂದೊಂದು ಬರೀ ಎಂತ ಇಲ್ಲ, ಒಂದು ಕ್ಯಾನಿನ ಚಿತ್ರ, ಆದರೆ ಅದರಲ್ಲಿ ಲೇಬಲ್ ಮಾತ್ರ ಚೇಂಜ್ ಆಗಿಕೊಂಡು ಹೋಯ್ತು. ಒಂದು ಟೊಮೆಟೊ ಫ್ಲೇವರ್, ಒಂದು ವೆಜಿಟೇಬಲ್ ಫ್ಲೇವರ್, ಒಂದು ಅದು ಫ್ಲೇವರ್, ಒಂದು ಇದು ಫ್ಲೇವರ್ ಹೇಳೋಣ, ಫ್ಲೇವರ್ಗಳ ಹೆಸರು ಮಾತ್ರ ಚೇಂಜ್ ಆಯ್ತು. ಹಾಗಿಪ್ಪದು ಒಂದು ಸೆಟ್ ಆಫ್ ಪೇಂಟಿಂಗ್ಸ್ ಗಳ ಮಾಡಿದವು. ಸೊ ಇದೆ ಎಂತ ಆತು ಹೇಳಿದರೆ, ಅಂಬಗಣ ಕಾಲಲ್ಲಿ ಹೆಂಗೂ ಆ ಪ್ರಾಡಕ್ಟ್ ಫೇಮಸ್ ಇತ್ತು. ಸೊ ಅದು ಮ್ಯೂಸಿಯಂ ವರ್ತಿ ಹೇಳಿ ಆಯ್ತು. ಸೊ ಮ್ಯೂಸಿಯಂ ಇಲ್ಲಿ ಅದರ ಮಡಗಿದು. ಇದು ಒಂದು ಟೈಪ್. ಆದರೆ ಇನ್ನೊಂದು ಟೈಪ್ ಹೇಳ್ತಾರೆ, ಇನ್ನೊಂದು ಆರ್ಟಿಸ್ಟ್ ನ ಬಗ್ಗೆ ಹೇಳ್ತಾರೆ, ರಾಯಲ್ ಲಿಸ್ಟನ್ ಅವರ ಬಗ್ಗೆ ಹೇಳ್ತಾರೆ. ಅವುದೇ ಹಾಗೆ ಅವು ನಮ್ಮ ಕಾಮಿಕ್ ಸ್ಟೈಲ್ ಇಲ್ಲಿ ಚಿತ್ರ ಬಿಡಿಸಲು ಶುರು ಮಾಡಿದ್ರು. ಡಾಟೆಡ್ ಲೈನ್ಸ್ ಮತ್ತೆ ಬ್ರೈಟ್ ಕಲರ್ಸ್ ಯೂಸ್ ಮಾಡಿಕೊಂಡು ಸ್ಪೀಚ್ ಬಬಲ್ಸ್ ಎಲ್ಲ ಮಾಡ್ಕೊಂಡು ಹಿಂಗಿಪ್ಪಂತಹ ಆರ್ಟ್ ಇನ್ನ ಸ್ಟಾರ್ಟ್ ಮಾಡಿದವು. ಅದರ ನಿಂಗೆ ಎಷ್ಟೋ ಜನ ನೋಡಿಪ್ಪಿ, ಇಟ್ಸ್ ವೆರಿ ಪಾಪ್ಯುಲರ್. ಇಲ್ಲಿ ತೋರಿಸುತ್ತಾ ಇದ್ದೆ ಇದೇ ಟೈಪಿನ ಪೇಂಟಿಂಗ್. ಸೊ ಅವು ಅದರ ತುಂಬಾ ಮಾಡ್ಲಿಕ್ಕೆ ಶುರು ಮಾಡಿದವು. ಅದಾದ ಮತ್ತೆ ಪಾಪ್ ಕಲ್ಚರ್ನ ಬಗ್ಗೆ ತೋರಿಸುದ್ರಂದ ಹೆಚ್ಚ ಇದುವೇ ಒಂದು ಪಾಪ್ ಕಲ್ಚರ್ ಅಪ್ಪಲ್ಲೇ ಸ್ಟಾರ್ಟ್ ಆಯ್ತು. ಸೊ ಇದು
ಅಬ್ಸ್ಟ್ರಾಕ್ಟ್ ಎಕ್ಸ್ಪ್ರೆಷನಿಸಮ್ ಹೇಳುವಂಥದ್ದು ನಿಮಗೊಂದು ಟೈಪಿನ ಮ್ಯೂಸಿಕ್ ಆತೊಳಿ ಆದರೆ ಪಾಪ್ ಆರ್ಟ್ ಹೇಳುದು ಅದರ ಒಂದು ಇಡೀ ಮ್ಯೂಸಿಕ್ ಅನ್ನೇ ತೋರಿಸುವಂತಹ ಒಂದು ಚಾನೆಲ್ನ ಹಂಗೆ ಆತು. ಸೊ ಇದು ಆಗೋಣ 1960ಯ ರೆವಲ್ಯೂಷನ್. ಆದ್ರೆ ಇದೇ ಟೈಮಿಲಿ ಇದೆಲ್ಲ ನಾನೀಗ ಫಾರಿನ್ ವಿಷಯ ಹಂಗೆ ಹೇಳಿದೆ ನಿಮ್ಗೆ. ಇದೇ ಟೈಮಿಲಿ ನಮ್ಮ ಇಂಡಿಯಾಲಿ ಎಂತ ಆಗ್ಯೊಂಡಿತ್ತಿದು, ಇಂಡಿಯಾಲಿ ಯಾವಾಗ ಮಾಡರ್ನ್ ಆರ್ಟ್ ಬಪ್ಪಲೆ ಸ್ಟಾರ್ಟ್ ಆಯ್ತು ಅದರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೆ. ಸೊ ಇದೇ ಟೈಮಿಲಿ ಹೇಳಿದರೆ 1947 ನಮಗೆಲ್ಲರಿಗೂ ಇಂಡಿಪೆಂಡೆನ್ಸ್ ಬಂದಾತು. ಬಂದಾದ ಮತ್ತೆ ನಮ್ಮ ದೇಶದಲ್ಲಿ ಮಾಡರ್ನ್ ಆರ್ಟ್ ಹೇಳುವಂತಹ ಒಂದು ರೆವಲ್ಯೂಷನ್ ಸೈಲೆಂಟ್ ಆಗಿ ಸ್ಟಾರ್ಟ್ ಆಯ್ತು. ಸೊ ಇದರಲ್ಲಿ ಮೇಜರ್ ಆಗಿ ನಾವು ಹೆಸರು ಕಾಂಬೋದು ಅಮೃತ ಶೇರ್ಗಿಲ್. ಅಮೃತ ಶೇರ್ಗಿಲ್ ಆಕ್ಚುಲಿ ಹಾಫ್ ಇಂಡಿಯನ್ ಹಾಫ್ ಹಂಗೇರಿಯನ್. ಓಕೆ, ಸೊ ಅವು ಕಲ್ತದೆಲ್ಲ ಪ್ಯಾರಿಸಿಲಿ, ಅವರ ಆರ್ಟ್ ಫಾರ್ಮ್ಸ್ ಗಳೆಲ್ಲ ಕಲ್ತದವು ಪ್ಯಾರಿಸಿಲಿ. ಸೊ ಅವರ ಹತ್ರ ಆಬ್ವಿಯಸ್ಲಿ ಆ ಪ್ಯಾರಿಸಿನ ಇನ್ಫ್ಲೂಯೆನ್ಸ್ ಇತ್ತು ಅವರ ಹತ್ರ ಪೇಂಟಿಂಗ್ಸ್ ಗಳಲ್ಲಿ. ಸೊ ಅವು ಎಂತ ಮಾಡಿದವು, ಅವರ ನಮ್ಮ ಇಂಡಿಯಾಕ್ಕೆ ಬಂದವು. ಇಂಡಿಯಲ್ಲಿ ಕಂಡಂತಹ ಬೆಂಗಾಲಿ ವಿಮೆನ್ ಹೇಳಿದ್ರೆ ಬೆಂಗಾಲಿ ಹೆಣ್ಮಕ್ಕಳೆಲ್ಲ ಹಳ್ಳಿ ಹೆಣ್ಮಕ್ಕಂಗೆಲ್ಲ ಇರ್ತಾವಲ್ಲ, ಅವರ ನೋಡಿದವು, ಅವರ ಚಿತ್ರಣಗಳನ್ನೇ ಅವು ಅವರ ಪೇಂಟಿಂಗ್ಸ್ ಗಳ ಮಾಡ್ಲಿಕ್ಕೆ ಶುರು ಮಾಡಿದವು. ಆದರೆ ಅವರ ಪೇಂಟಿಂಗ್ಸ್ ಪಹಾರಿ ಆರ್ಟ್ ಸ್ಟೈಲ್ ಪ್ಲಸ್ ಪ್ಯಾರಿಸಿನ ಅವರ ಆರ್ಟ್ ಫಾರ್ಮ್ಸ್ ಗಳ ಕಲ್ತದರ ಎರಡರನ್ನು ಬ್ಲೆಂಡ್ ಮಾಡಿದವು. ಒಂದು ಹೊಸ ಟೈಪಿನ ಆರ್ಟ್ ಫಾರ್ಮಿನ ಅವೇ ಕ್ರಿಯೇಟ್ ಮಾಡಿದವು. ಸೊ ಅವರ ಆರ್ಟ್ ಫಾರ್ಮ್ಸ್ಗಂತೂ ತುಂಬಾ ಫೇಮಸ್, ಎಲ್ಲರಿಗೂ ಗೊಂತೆ ಇದ್ದು. ಅವರ ಆರ್ಟ್ ಫಾರ್ಮ್ಸ್ ಹೆಂಗೆ ಹೇಳ್ಬೋದ್ರೆ ಹಿಂಗಿತ್ತಿದು. ಈ ಪೇಂಟಿಂಗ್ ತುಂಬಾ ಫೇಮಸ್, 3 ವಿಮೆನ್ಸ್ ಹೇಳಿ ಒಂದು ಪೇಂಟಿಂಗ್ ಇದು. ಸೊ ಇದು ಅವರದ್ದು ತುಂಬಾ ಪಾಪ್ಯುಲರೈಸ್ ಆದಂತಹ ಪೇಂಟಿಂಗ್. ಅದಲ್ಲದೆ MF ಹುಸೇನ್. ಓಕೆ ಕಾಮ್ ಡೌನ್. MF ಹುಸೇನ್ ಹೇಳೋರ ಬಗ್ಗೆ ನಿಮಗೆ ತುಂಬಾ ನೆಗೆಟಿವ್ ಫೀಲಿಂಗ್ಸ್ ಇಕ್ಕು, ಬಟ್ ಹಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಆರ್ಟ್ ಇಂಡಸ್ಟ್ರಿ. ಎಂತ ಹೇಳಿದರೆ ಅವು ಅವರ ಹಾರ್ಸಸ್ಸಿನ ಚಿತ್ರಗಳ ಬಿಡಿಸಿ ಒಂಥರ ಪಿಕಾಸೋ ಸ್ಟೈಲಿನ ಪೇಂಟಿಂಗ್ಸ್ ಗಳ ಮಾಡಿ ಹೊಡಿತಿದ್ದು. ನಮ್ಮ ದೇವರು, ಹಿಂದೂ ಧರ್ಮದ ದೇವರುಗಳ ಮತ್ತೆ ಈ ಪೊಲಿಟಿಕ್ಸ್ ಗಳ ಬಗ್ಗೆ ಹಿಂಗಿಪ್ಪದರ ಬಗ್ಗೆ ಎಲ್ಲ ಅವು ಅವರದ್ದೇ ಆದ ಶೈಲಿಲಿ ಅವು ಚಿತ್ರ ಬಿಡಿಸಿದ್ವು. ದಟ್ಸ್ ಹೌ ಒಂದು ಮಾಡರ್ನ್ ಆರ್ಟ್ ಒಂದು ಕೆಟಗರಿಯೇ ಸ್ಟಾರ್ಟ್ ಆಯ್ತು. ಕ್ಯೂಬಿಸಮ್ ಅವು ಹೆಚ್ಚಾಗಿ ಯೂಸ್ ಮಾಡಿಕೊಂಡಿದ್ದ ಕ್ಯೂಬಿಸಮ್. ಮೋಸ್ಟ್ಲಿ ಲೈಕ್ ಪ್ಯಾಬ್ಲೋ ಪಿಕಾಸೋ ಅವರ ಹಾಗೆ ಇಪ್ಪಂತ ಪೇಂಟಿಂಗ್ಸ್ಗ ಅವರ ಬಗ್ಗೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಸ್ ಇದ್ದು ಹಿಂದಿಯಲ್ಲಿ, ಇಲ್ಲೇಳಿ ಹೇಳಿದ್ಲ ನಾನು. ಬಟ್ ಅದು ಅವರ ಆರ್ಟ್ ಫಾರ್ಮ್, ದಟ್ ಈಸ್ ಹೌ ಹಿ ಎಕ್ಸ್ಪ್ರೆಸ್ಡ್ ಹಿಮ್ಸೆಲ್ಫ್. ಸೊ ಅದು ಒಂದು ಆರ್ಟ್ ಫಾರ್ಮ್. ನೆಕ್ಸ್ಟ್ ನಿಂಗೋಗಿ ಕೆಲವರ ಹೆಸರು ಹೇಳ್ತಾರೆ, VS ಗಾಯ್ತೊಂಡೆ ಮತ್ತೆ ತಾಯೇಬ್ ಮೆಹ್ತಾ. ಇವರ ಪೇಂಟಿಂಗ್ಸ್ಗಳೆಲ್ಲ ನೋಡಿ, ಇವೆಲ್ಲ ಒಂಥರ ನಮ್ಮ ದೇಶಕ್ಕೆ ಬಂದಂತ ಜೆಮ್ಗ. ಇದೆಲ್ಲ ಆರ್ಟ್ ಫಾರ್ಮ್ಸ್ಗ ರಿಯಲಿಸ್ಟಿಕ್ ಆರು ಬೇಕಾದ್ರೂ ಮಾಡ್ಲಕ್ಕು ಎನ್ನ ಪ್ರಕಾರ. ಆದರೆ ರಿಯಲಿಸಮಿನ ಬಿಟ್ಟು ಒಂದು ಬೇರೆ ನಮೂನೆ ಯೋಚನೆ ಮಾಡಕ್ಕಲ್ಲ, ಅದು ತುಂಬಾ ಕಷ್ಟ. ಹಂಗೆ ಹೇಳಿ ಒಂದು ನಿಂಗ ಹೆಂಗೆ ಮಾಡಿದರು ಅದಕ್ಕೆ ಅರ್ಥ ಇದ್ದೋಳೆಲ್ಲ. ಇವು ಮಾಡಿದ ಪೇಂಟಿಂಗ್ಸ್ ಅವಕ್ಕೆ ಬೇಸಿಕ್ ಆಗಿ ಅವಕ್ಕೆ ಅನಾಟಮಿ ಪ್ರತಿಯೊಂದು ಗೊತ್ತಿತ್ತು. ಅದರ ಅವು ಟ್ರಾನ್ಸ್ಫಾರ್ಮ್ ಹೆಂಗೆ ಮಾಡಿಕೊಂಡವು, ಅವು ಅದರ ಎಕ್ಸ್ಪ್ರೆಸ್ ಹೆಂಗೆ ಮಾಡುದು ಹೇಳುವುದರ ಮೇಲೆ ಅವಕ್ಕೆ ಅಷ್ಟು ವ್ಯಾಲ್ಯೂ ಇಪ್ಪದು. ಅವರ ಪೇಂಟಿಂಗ್ಸ್ ಅವಕ್ಕುದೆ. ಸೊ ಇದೆಲ್ಲ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂತು. ಈಗ ಅಲ್ಟಿಮೇಟ್ಲಿ ಎಲ್ಲರಿಗೂ ಕ್ವಶನ್ ಹಿಂಗೆ ನಾನು ಆನ್ಸರ್ ಮಾಡಿದ್ದೆ ಹೇಳಿ ಗ್ರೇಷ್ ಇದ್ದೆ. ದಟ್ ಈಸ್ ಮಾಡರ್ನ್ ಆರ್ಟಿಲಿ ಎಂತ ಇದ್ದು ಅದಕ್ಕೆ ಎಂತ ಕಷ್ಟ ಕಾಸ್ಟ್ಲಿ ಹೇಳುದರ ಅರ್ಥ ನಿಂಗೋಗೆ ತಿಳಿಸಿದ್ದೇಳಿ ಗ್ರೇಷ್ ಇದ್ದೆ. ಎಂತಕ್ಕೆ ಹೇಳಿದರೆ ಎಷ್ಟೋ ಜನಾಂಗಕ್ಕೆ ತಮಗೆ ಎಂತ ಅನ್ಸುತ್ತು ಹೇಳುದರ ಬಾಯಲ್ಲಿ ಹೇಳಲು ಹಿಡಿತ್ಲೆ, ಚಿತ್ರ ರೂಪಲ್ಲಿಯೂ ತೋರಿಸಲು ಹಿಡಿತ್ಲೆ. ಆದರೆ ಯಾವ್ದಾದ್ರು ಒಂದು ಚಾನೆಲ್ನ ಥ್ರೂ ಅವು ಹೇಳೋಳಕ್ಕಲ್ಲ. ನಮ್ಮ ಒಳಗೆ ನಮಗೆ ಯಾವ ಇಮೋಷನಲ್ ರಶ್ ಆಗ್ತಾ ಇದ್ದು, ನಮಗೆ ಹೆಂಗ್ ಅನ್ಸುತ್ತಾ ಇದ್ದು ಹೇಳುದು ತುಂಬಾ ಕಷ್ಟ. ಅದರ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ. ಎಷ್ಟೋ ಜನಕ್ಕೆ ಮಾಡ್ಲೇ ಹಿಡಿತಿಲ್ಲ. ಸೊ ಹಾಗಿಪ್ಪದರ ಇವು ಅವರದ್ದೇ ಆದ ಒಂದು ಶೈಲಿಲಿ ಮಾಡಿದವು ಅಂಡ್ ಇಟ್ ಇಸ್ ಫ್ಯಾಂಟಾಸ್ಟಿಕ್. ಅದರ ಹಾಗೆ ಆರಿಗೂ ಮಾಡ್ಲೆ ಸಾಧ್ಯ ಇಲ್ಲ ಹೇಳುವಷ್ಟು ಚಂದಕ್ಕೆ ಆಯ್ದು. ಸೊ ಇದು ಒಂದು ಮಾಡರ್ನ್ ಆರ್ಟಿನ ಬಗ್ಗೆ ನಾನು ನಿಮಗೆ ತಿಳಿಸಿದ ವಿಷಯ. ಆರ್ಟ್ ಮಾಡಿದ ಪ್ರತಿಯೊಬ್ಬನದೇ ಒಂದೇ ವಿಷಯ ಅವರ ತಲೆಯಲ್ಲಿ ಇದ್ದದ್ದು. ರೂಲ್ಸ್ ಎಂತಕ್ಕೆ, ಇಂಥ ನಮ್ಮ ಎಕ್ಸ್ಪ್ರೆಸ್ ನಾವು ಫೀಲ್ ಮಾಡಿದರ ತೋರಿಸಿ ಎಂಬಲ್ಲಿ ನಾವು ಎಂತದಕ್ಕೆ ರೆಸ್ಟ್ರಿಕ್ಷನ್ಸ್ ಬೇಕು, ಹಿಂಗೆ ಎಂತಕ್ಕೆ ನಾವು ತೋರಿಸಿ ಹೇಳುದರ ಅವು ಎಲ್ಲವನ್ನು ಬ್ರೇಕ್ ಮಾಡಿ ಅವಕ್ಕೆ ಅನ್ಸಿದ್ದರ ಅವು ತೋರ್ಸ್ಕೊಂಡು. ಸೊ ನಿಂಗೋಗೆ ಹೆಂಗ್ ಅನ್ಸುತ್ತು, ನಿಂಗೋಗೆ ಎಂತ ಫೀಲ್ ಆಯ್ತು ಅದರ ನಿಂಗಳಷ್ಟಕ್ಕೆ ನಿಂಗೆ ತೋರಿಸಿ, ಅದಕ್ಕೆ ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲ. ಎಂತ ಬೇಕಾದ್ರೆ ಹೇಳಿ. ಇವಕ್ಕೂ ಎಲ್ಲರೂ ಈ ಎಲ್ಲ ಆರ್ಟಿಸ್ಟ್ಗೋಕ್ಕೂ ಮೊದಲೊಬ್ಬರು ಹರ ಹಂಗೆ ಹೇಳಿಕ್ಕು ಇದೇ ಎಂತರ ಎಂತಕ್ಕೆ ಬಿಡಿಸುದು, ಹಿಂಗೆ ಎಂತಕ್ಕಿದ್ದು ಹಾಂಗೆ ಎಂತಕ್ಕಿದ್ದು ಎಂತರಳಿ ಅರ್ಥ ಹೋಗ್ಲೆ. ಅದರೆಲ್ಲ ಬಿಟ್ಟುಬಿಡಿ. ಎಂತ ಬೇಕಾದ್ರೂ ಹೇಳಿ, ನಿಂಗೋಗೆ ಎಂತ ಎಕ್ಸ್ಪ್ರೆಸ್ ಅನ್ಸುದು, ನಿಂಗೋಗೆ ಎಂತ ತೋರ್ಸಕ್ಕೊಳೆ ಅನ್ಸುತ್ತೋ ಅದರ ನಿಂಗೋಗೆ ಬೇಕಾದ ಹಾಗೆ ತೋರಿಸಿ. ಹಾಗೆ ಹೇಳ್ತಾ
ಇನ್ನು ನಮ್ಮ ನಿಮ್ಮ ಭೇಟಿ ನಾಳ್ದು ಗುರುವಾರ ಅಂಬಗ ಕಂಬ ಟಾಟಾ.